ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ. ಭಕ್ತಿಯೋಗಃ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ನನ್ನ ಅವ್ಯಕ್ತ ಸ್ವರೂಪದ ಉಪಾಸಕರಿಗೆ ಕಷ್ಟವು ಹೆಚ್ಚು. ದೇಹಾಭಿಮಾನ ಉಳ್ಳವರಿಗೆ ನಿರ್ಗುಣ ಉಪಾಸನೆಯಲ್ಲಿ ಬುದ್ಧಿಯನ್ನು ಸ್ಥಿರವಾಗಿಟ್ಟುಕೊಂಡು ಅವ್ಯಕ್ತವನ್ನು ಹೊಂದುವುದು ಕಷ್ಟ. ಕಣ್ಣಿಗೆ ಕಾಣುವ ಅಂದರೆ ವ್ಯಕ್ತವಾಗಿರುವ ಯಾವುದೇ ವಸ್ತು ಅಥವಾ ಜೀವಿಯ ಬಗ್ಗೆ ತಿಳಿದುಕೊಳ್ಳುವುದು ಸುಲಭ. ಆದರೆ ಕಣ್ಣಿಗೆ ಕಾಣದ ವ್ಯಕ್ತಿ ಹಾಗೂ ವಿಷಯದ ಬಗ್ಗೆ ತಿಳಿಯುವುದು ಅಷ್ಟು ಸುಲಭವಲ್ಲ. ಸದಾ ಹರಿದಾಡುವ ಮನಸ್ಸನ್ನು ಒಂದೆಡೆ ನಿಲ್ಲಿಸಿ ಭಗವಂತನ ಅರಿವು ಪಡೆಯುವುದು ಬಹಳ ಕಷ್ಟ. ದೇಹದ ತಾಪಗಳಿಂದ ವ್ಯಗ್ರಗೊಳ್ಳುವ ಮನಸ್ಸನ್ನು ಹದಗೊಳಿಸಿ ಬುದ್ಧಿಯಲ್ಲಿಡುವುದು ಸುಲಭವಲ್ಲ. ಪ್ರತಿ ಕ್ಷಣವೂ ತಾನು ಈ ದೇಹ ಎಂದು ತಿಳಿದವರು ದೇಹದ ಬಗ್ಗೆಯೇ ಯೋಚಿಸುತ್ತಾ ಪರಿಸರದಲ್ಲಾಗುವ ಬದಲಾವಣೆ ಅನುಭವಿಸುತ್ತಾ ಪರಿಸರದ ಪ್ರಭಾವ ದೇಹದ ಮೇಲೆ ಬಿದ್ದಾಗ ಮನಸ್ಸು ವಿಚಲಿತವಾಗಿಸಿಕೊಂಡು ಸದಾ ನೋವನ್ನು ಅನುಭವಿಸುತ್ತಾರೆ. ಪ್ರಾಪಂಚಿಕ ವಿಷಯದಲ್ಲೇ ಆಸಕ್ತಿ ಹೊಂದಿ ತಮ್ಮ ಸಮಯ ವ್ಯಯಿಸುವ ಜೀವಿಗಳಿಗೆ ರೂಪವಿಲ್ಲದ ಭಗವಂತನ ಕಲ್ಪನೆ ಮಾಡಿಕೊಳ್ಳುವುದಕ್ಕೂ ಸಮಯ ಸಾಲದು. ಸಮುದ್ರದ ಅಲೆಗಳಂತೆ ಸದಾ ಅಲೆ ಅಲೆಯಾಗಿ ಮನಸ್ಸಿನಲ್ಲಿ ಏಳುವ ಭಾವನೆಗಳನ್ನು ಬುದ್ಧಿಯಿಂದ ಕಟ್ಟಿ ಹಾಕುವುದು ಸುಲಭವಲ್ಲ. ದೇಹ ಹಾಗೂ ಪರಿಸರ ಮರೆತಾಗ ಮನಸ್ಸು ಭಗವಂತನಲ್ಲಿ ಒಂದಾಗಿ ತಮ್ಮ ಇರುವಿಕೆಯನ್ನು ಕಳೆದುಕೊಳ್ಳುವ ಅನುಭವ ಅನಿರ್ವಚನೀಯ ಆನಂದ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ನಿರ್ಗುಣ ಉಪಾಸನೆ ಸುಲಭವಲ್ಲ ಎನ್ನುವ ಮೂಲಕ ಪ್ರಚಲಿತವಿರುವ ಸಗುಣದಿಂದ ನಿರ್ಗುಣ ಉಪಾಸನೆಯೆಡೆಗೆ ಸಾಗುವುದು ಸುಲಭ ಮಾರ್ಗ ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.